यं ब्रह्मा वरुणेन्द्ररुद्रमरुतस्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थित तद्गतेन मनसा पश्यन्ति यं योगिनो यस्यान्तं न विदुः सुरासुरगणाः देवाय तस्मै नमः। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्म हृदयः आदिकवये मुह्यन्ति यं सूरयः तेजो वारिमृदां यथा विनिमयः यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिकाः भुवि भावुकाः। श्रीगुरुभ्यो नमः। हरि ಓಂ. ಶ್ರೀಮದ್ಭಾಗವತದ ತೃತೀಯ ಸ್ಕಂಧದ ಕಪಿಲೋಪಾಖ್ಯಾನದಲ್ಲಿ ಬರತಕ್ಕಂಥ ಶ್ರೀ ಭಗವದ್ಧ್ಯಾನ. ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ. ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ ವಜ್ರಾಂಕುಶಧ್ವಜಸರೋರುಹ ಲಾಂಛನಾಢ್ಯಂ ಉತ್ತುಂಗರಕ್ತವಿಲಸನ್ನಖಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದ್ಹೃದಯಾಂಧಕಾರಂ ಯಕ್ಷೌಚ ನಿಸೃತ ಸರಿತ್ಪ್ರವರೋದಕೇನ ತೀರ್ಥೇನ ಮೂರ್ಧ್ನಿ ಅಧಿಧೃತೇನ ಶಿವ ಶಿವೋಭೂತ್ ಧ್ಯಾತುರ್ಮನಃಶಮಲಶೈಲನಿಸೃಷ್ಟವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಉರು ಸುಪರ್ಣಭುಜಯೋರಧಿಶೋಭಮಾನಾ ಓಜೋನಿಧಿ ಸ್ವತಸಿಕಾ ಕುಸುಮಾವಭಾಸೌ ವ್ಯಾಲಂಬಿ ಪೀತ ವರವಾಸಸಿ ವರ್ತಮಾನ ಕಾಂಚೀಕಲಾಪ ಪರಿರಂಭಿ ನಿತಂಬಬಿಂಬಂ ನಾಭಿಹ್ರದಂ ಭುವನಕೋಶಗುಹೋದರಸ್ಥಂ ಯತ್ರಾತ್ಮಯೋನಿಧಿಷಣಾಖಿಲಲೋಕಪದ್ಮಂ ವ್ಯೂಢಂ ಹರಿನ್ಮಣಿಮುಷಸ್ತನಯೋರಮುಷ್ಯ ಧ್ಯಾಯೇದ್ವಯಂ ವಿತತಹಾರಮಯೂಖಗೌರಂ ವಕ್ಷೋಧಿವಾಸಂ ಋಷಭಸ್ಯ ಮಹಾವಿಭೂತೇಃ ಪುಂಸಾಂ ಮನೋ ನಯನ ನಿರ್ವೃತಿಮಾದಧಾನಂ ಕಂಠಂಚ ಕೌಸ್ತುಭಮಣೇಃ ಅಧಿಭೂಷಣಾರ್ಥಂ ಕುರ್ಯಾನ್ಮನಸ್ಯಖಿಲಲೋಕನಮಸ್ಕೃತಸ್ಯ ಬಾಹೂಶ್ಚ ಮಂದರಗಿರೇಃ ಪರಿವರ್ತನೇನ ನಿರ್ಣಿಕ್ತಬಾಹುವಲಯಾನ್
ಅಧಿಲೋಕಪಾಲಾನ್ ಸಂಚಿಂತಯೇತ್ ದಶಶತಾರಂ ಅಸಹ್ಯ ತೇಜಃ ಶಂಖಂಚ ತತ್ಕರಸರೋರುಹರಾಜಹಂಸಂ ಕೌಮೂದಕೀಂ ಭಗವತೋ ದಯಿತಾಂ ಸ್ಮರೇತ ದಿಗ್ಧಾಮರಾತಿ ಭಟಶೋಣಿತಕರ್ದಮೇನ ಮಾಲಾಂ ಮಧೂರತವರೂಥ ಗಿರೋಪಘುಷ್ಟಾಂ ಚೈತ್ಯಸ್ಯ ತತ್ವಮಮಲಂ ಮಣಿಮಸ್ಯ ಕಂಠೆ ಭೃತ್ಯಾನುಕಂಪಿತಧಿಯೇಹ ಗೃಹೀತಮೂರ್ತೆಃ ಸಂಚಿಂತಯೇತ್ ಭಗವತೋ ವದನಾರವಿಂದಂ ಯದ್ವಿಸ್ಫುರನ್ಮಕರಕುಂಡಲವಲ್ಗಿತೇನ ವಿದ್ಯೋತಿತಾಮಲಕಪೋಲಮುದಾರಹಾಸಂ ಯಚ್ಶ್ರೀನಿಕೇತಮಲಿಭಿಃ ಪರಿಸೇವ್ಯಮಾನಂ ಭೂತ್ಯಾ ಸ್ವಯಾ ಕುಟಿಲಕುಂತಲವೃಂದಜುಷ್ಟಂ ಮೀನದ್ವಯಶ್ರಿಯಮಧಿಕ್ಷಿಪದಬ್ಜನೇತ್ರಂ ಧ್ಯಾಯೇನ್ಮನೋಮಯಮತಂದ್ರಿತ ಉಲ್ಲಸದ್ಭ್ರೂ ತಸ್ಯಾವಲೋಕಮಧಿಕಂ ಕೃಪಯಾತಿ ಘೋರ ತಾಪತ್ರಯೋಪಶಮನಾಯ ನಿಸೃಷ್ಟಮಕ್ಷ್ಣೋಃ ಸ್ನಿಗ್ಧಸ್ಮಿತಾನುಗುಣಿತಂ ವಿಪುಲಪ್ರಸಾದಂ ಧ್ಯಾಯೇಚ್ಚಿರಂ ವಿತತಭಾವನಯಾ ಗುಹಾಯಾಂ ಹಾಸಂ ಹರೇಃ ಅವನತಾಖಿಲಲೋಕತೀವ್ರ ಶೋಕಾಶ್ರುಸಾಗರ ವಿಶೋಷಣಮತ್ಯುದಾರಂ ಸಮ್ಮೋಹನಾಯ ರಚಿತಂ ನಿಜಮಾಯಯಾಸ್ಯ ಭ್ರೂಮಂಡಲಂ ಮನುಸುತೆ ಮಕರಧ್ವಜಸ್ಯ ಧ್ಯಾನಾಯನಂ ರಹಸಿ ತದ್ಬಹುಲಾಧರೋಷ್ಠ ಭಾಸಾರುಣಾಯಿತತನುದ್ವಿಜಕುಂದಪಂಕ್ತಿ ಧ್ಯಾಯೇತ್ ಸ್ವಹೃತ್ಕುಹರಕೆ ವಸಿತಸ್ಯ ವಿಷ್ಣೋಃ ಭಕ್ತ್ಯಾರ್ದ್ರಯಾರ್ಪಿತಮನಾ ನ ಪೃಥುಗ್ ದಿದೃಕ್ಷೇತ್ ಇತಿ ಶ್ರೀಮದ್ಭಾಗವತೆ ತೃತೀಯಸ್ಕಂಧೆ ಕಪಿಲಗೀತಾಯಾಂ ಶ್ರೀಭಗವದ್ಧ್ಯಾನಂ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಈಗ 21ರಿಂದ 33ನೇ ಶ್ಲೋಕದವರೆಗಿನ ಭಗವದ್ಧ್ಯಾನದ ಶ್ಲೋಕಗಳ ಅರ್ಥಗಳನ್ನು ಒಂದೊಂದಾಗಿ ನೋಡೋಣ. ಸಂಚಿಂತಯೇತ್ ಭಗವತಶ್ಚರಣಾರವಿಂದಂ. ಅನ್ವಯ: ವಜ್ರಾಂಕುಶಧ್ವಜಸರೋರುಹ ಲಾಂಛನಾಢ್ಯಂ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿಃ ಆಹತ ಮಹದ್ಹೃದಯಾಂಧಕಾರಂ ಏವಂ ವಿಧಂ ಭಗವತಶ್ಚರಣಾರವಿಂದಂ ಸಂಚಿಂತಯೇತ್. ಏನರ್ಥ? ವಜ್ರ, ಅಂಕುಶ, ಧ್ವಜ, ಸರೋರುಹ ಅಂದರೆ ಕಮಲ, ಈ ಲಾಂಛನ ಅಂದರೆ ಚಿಹ್ನೆಗಳಿಂದ ಆಢ್ಯಂ ಕೂಡಿರುವ ಉತ್ತುಂಗ ರಕ್ತ ವಿಲಸನ್ನಖ ಚಕ್ರವಾಲ ಜ್ಯೋತ್ಸ್ನಾಭಿಃ ಆಹತ ಮಹತ್ ಹೃದಯಾಂಧಕಾರಂ. ಉತ್ತುಂಗ ಉನ್ನತವಾದ, ರಕ್ತ ಕೆಂಪು ವರ್ಣದಿಂದ, ವಿಲಸತ್ ಹೊಳೆಯತಕ್ಕಂಥ ನಖ ಉಗುರಿನ, ಚಕ್ರವಾಲಂ, ಚಕ್ರವಾಲ ಅಂದರೆ ಮಂಡಲ, ಪ್ರಕೃತದಲ್ಲಿ ಚಂದ್ರಮಂಡಲ, ಆ ಚಂದ್ರಮಂಡಲದ ಜ್ಯೋತ್ಸ್ನಾಭಿಃ ಬೆಳದಿಂಗಳಿಗಳಿಂದ, ಆಹತ ನಾಶಗೊಳಿಸಲ್ಪಟ್ಟ, ಮಹತ್ ಹೃದಯಾಂಧಕಾರಂ, ಮಹತ್ ಅಂದರೆ ಜ್ಞಾನಿಗಳ ಸಜ್ಜನರ, ಹೃದಯ ಅಂಧಕಾರಂ, ಹೃದಯದ ಅಂಧಕಾರ ಅಂದರೆ ಕತ್ತಲೆ, ಅಜ್ಞಾನ, ಆ ನಾಶಗೊಳಿಸಲ್ಪಟ್ಟ ಸಜ್ಜನರ ಹೃದಯದ ಅಂಧಕಾರವುಳ್ಳ ಇಂಥ ಭಗವತಃ ಚರಣಾರವಿಂದಂ, ಭಗವಂತನ ಪಾದಕಮಲವನ್ನು ಸಂಚಿಂತಯೇತ್, ಭಕ್ತಿ ಪುರಸ್ಸರವಾಗಿ ಚಿಂತಿಸಬೇಕು, ಧ್ಯಾನ ಮಾಡಬೇಕು. ಏನು ಒಟ್ಟು ತಾತ್ಪರ್ಯ? ಪಾದದಿಂದ ಭಗವಂತನ ಒಂದೊಂದೇ ಅವಯವದ ಚಿಂತನೆಯನ್ನು ಆರಂಭಿಸಿದ್ದಾರೆ. ಭಗವಂತನ ಪಾದ ಹೇಗಿದೆ ಅನ್ನೋದನ್ನು ಮೊದಲಿನ 2 ಶ್ಲೋಕಗಳಿಂದ, ಅದರಲ್ಲೂ ಮೊದಲನೇ ಶ್ಲೋಕದಲ್ಲಿ 2 ವಿಶೇಷಣಗಳಿಂದ
ಈ ಧ್ಯಾನ ಶ್ಲೋಕದಲ್ಲಿ ಬಣ್ಣಿಸಿದ್ದಾರೆ. ಏನವು ಎರಡು ವಿಶೇಷಣಗಳು? ಒಂದು ವಜ್ರಾಂಕುಶಧ್ವಜ ಸರೋರುಹ ಲಾಂಛನಾಢ್ಯಂ, ಮೊದಲನೇ ವಿಶೇಷಣ. ಎರಡನೇ ವಿಶೇಷಣ ಉತ್ತುಂಗ ರಕ್ತ ವಿಲಸನ್ ನಖಚಕ್ರವಾಲ ಜ್ಯೋತ್ಸ್ನಾಭಿರಾಹತ ಮಹದ್ಹೃದಯಾಂಧಕಾರಂ, ಇದು ಎರಡನೇ ವಿಶೇಷಣ. ಈ ಮೊದಲನೇ ವಿಶೇಷಣದಲ್ಲಿನ ಶಬ್ದಗಳನ್ನು ನೋಡುವಾಗ ಆ ಶಬ್ದಗಳನ್ನು ಹೇಳ್ತಾ ಅಥವಾ ಕೇಳ್ತಾ ಅರ್ಥವನ್ನು ಮನಸ್ಸಿನಲ್ಲಿ ಧ್ಯಾನಿಸ್ತಾ ಇದ್ದರೆ ನೆನಪಿಗೆ ಬರೋದು ನಾವು ದೇವರ ಪೂಜೆಯಲ್ಲಿ ಶ್ರಾದ್ದಾದಿ ಕ್ರಿಯೆಗಳಲ್ಲಿ ಬಳಸ್ತಕ್ಕಂಥ ವಿಷ್ಣುಪಾದದ ಚಿತ್ರ. ನೀವು ಗಮನ ಇಟ್ಟು ನೋಡಿದರೆ ಈ ಶ್ಲೋಕದಲ್ಲಿ ಹೇಳಿರ್ತಕ್ಕಂಥ ವಜ್ರ, ಅಂಕುಶ, ಧ್ವಜ, ಸರೋರೋಹ ಅಂದರೆ ಕಮಲ, ಇವುಗಳ ರೇಖಾಚಿತ್ರಗಳನ್ನು ವಿಷ್ಣುಪಾದದಲ್ಲಿ ನಾವು ಕಾಣ್ತೇವೆ. ಸಾಮಾನ್ಯವಾಗಿ ನಿತ್ಯ ಅಭಿಷೇಕದಲ್ಲಿ ಬಳಸ್ತಕ್ಕಂಥ ವಿಷ್ಣುಪಾದ ತುಂಬ ಚಿಕ್ಕದಾಗಿರ್ತದೆ, ಅದರಲ್ಲಿ ರೇಖಾಚಿತ್ರ ಅಷ್ಟು ಸ್ಪಷ್ಟವಾಗಿ ಕಾಣೋದಿಲ್ಲ. ಈ ಶ್ರಾದ್ದಾದಿಗಳಲ್ಲಿ ಬಳಸ್ತಕ್ಕಂಥ ವಿಷ್ಣುಪಾದ ತಟ್ಟೆಯಲ್ಲಿ ಇರ್ತದೆ, ದೊಡ್ಡ ತಟ್ಟೆಯಲ್ಲಿ. ಆ ತಟ್ಟೆಯಲ್ಲಿರ್ತಕ್ಕಂಥ ವಿಷ್ಣುಪಾದದಲ್ಲಿ ರೇಖೆಗಳು ಇನ್ನೂ ಚೆನ್ನಾಗಿ ಕಾಣ್ತವೆ. ಈ ಶ್ಲೋಕದಲ್ಲಿ ಹೇಳಿದ ವಜ್ರಾಂಕುಶಧ್ವಜ ಸರೋರುಹ, ಈ ನಾಲ್ಕು ಅಲ್ಲದೆ ಇನ್ನೂ ಕೆಲವು ರೇಖಾಚಿತ್ರಗಳನ್ನು ನಾವಲ್ಲಿ ಕಾಣ್ತೇವೆ. ವಿಷ್ಣುಪಾದದಲ್ಲಿ ಈ ನಾಲ್ಕು ಚಿಹ್ನೆಗಳನ್ನು ಮಾತ್ರ ಯಾಕೆ ಧ್ಯಾನಿಸಬೇಕು, ಅಥವಾ ಇದನ್ನು ಉಪಲಕ್ಷಣೆಯ ಹೇಳಿದ್ದಾರೆ, ಇನ್ನೂ ಕೆಲವು ಧ್ಯಾನಿಸಬೇಕು ಅಂತ ಕೆಲವು ಟಿಪ್ಪಣಿಕಾರರು ಬರೀತಾರೆ. ಎಷ್ಟು ಧ್ಯಾನಿಸಬೇಕು, ಇನ್ನೂ ಕೆಲವು ಅಂದರೆ ಯಾವುವು? ಈ ಪ್ರಶ್ನೆಗಳು ಸಹಜವಾಗಿ ಬರ್ತವೆ. ಶ್ರೀ ವಿಜಯಧ್ವಜ ತೀರ್ಥರ ಟಿಪ್ಪಣಿನಲ್ಲಿ ಈ ಬಗ್ಗೆ ಏನೂ ಬರೆದಿಲ್ಲ. ಅವರು ವಂಶೀಧರ ಅನ್ನೋ ಟಿಪ್ಪಣಿಕಾರರು ಬರೆದಿರ್ತಕ್ಕಂಥ ಭಾವಾರ್ಥ ದೀಪಿಕಾ ಪ್ರಕಾಶದಲ್ಲಿ ಈ ಬಗ್ಗೆ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ದಕ್ಷಿಣ ಚರಣಸ್ಯ ಕನಿಷ್ಠಿಕಾತಲೆ ಅಂಕುಶಂ ಧ್ಯಾಯೇತ್. ಅಂಕುಶತಲೆ ವಜ್ರಂ, ಅನಾಮಿಕಾತಲೆ ಸರೋರುಹಂ, ಸರೋರುಹತಲೆ ಧ್ವಜಂ, ಏವಂ ಅಂಗುಷ್ಠತಲೆ ಯವಚಕ್ರಾದಿಕಂ ಜ್ಞೇಯಂ ಅಂತ ಯಾವ್ಯಾವನ್ನ ಪಾದದ ತಲದಲ್ಲಿ ಎಲ್ಲೆಲ್ಲಿ ಧ್ಯಾನಿಸಬೇಕು ಅನ್ನೋದನ್ನು ಹೇಳ್ತಾರೆ. ದಕ್ಷಿಣ ಚರಣಸ್ಯ ಅಂದರೆ ಭಗವಂತನ ಬಲಪಾದದ ಪಾದತಲ, ಅಲ್ಲಿ ಧ್ಯಾನ ಕ್ರಮವನ್ನು ಹೇಳ್ತಾ ಇದ್ದಾರೆ. ದಕ್ಷಿಣ ಚರಣಸ್ಯ ಕನಿಷ್ಠಿಕಾ ತಲೆ ಅಂಕುಶಂ ಧ್ಯಾಯೇ ಅಂದರೆ ಆ ಕನಿಷ್ಠಿಕ ಕೊನೆಯ ಬೆರಳು, ಅದರ ಕೆಳಗಡೆ ಅಂಕುಶವನ್ನು ಚಿಂತಿಸಬೇಕಂತೆ. ಹಾಗೇನೆ ಅಂಕುಶ ತಲೆ ವಜ್ರಂ, ಆ ಅಂಕುಶದ ಕೆಳಗೆ ವಜ್ರವನ್ನು. ಆಮೇಲೆ ಅನಾಮಿಕಾ ತಲೆ ಸರೋರುಹಂ, ಅನಾಮಿಕಾ ಬೆರಳು ಅಂದರೆ ಕೊನೆಯ ಬೆರಳಿನ ನಂತರದ ಬೆರಳು. ಕೊನೆಯಿಂದ ನಾವು ಕೌಂಟ್ ಮಾಡಿದರೆ ಆ ಕೊನೆ ಬೆರಳು ಆದಮೇಲೆ ಬರ್ತಕ್ಕಂಥ ಬೆರಳಿಗೆ ಅನಾಮಿಕಾ ಬೆರಳು ಅಂತ ಹೇಳ್ತಾರೆ. ಆ ಅನಾಮಿಕಾ ತಲೆ ಸರೋರುಹಂ, ಆ ಅನಾಮಿಕಾ ಅನ್ನೋ ಬೆರಳು ಅಂದರೆ ಕೊನೆಯ ಬೆರಳಿನ ನಂತರದ ಬೆರಳು, ಅದರ ಕೆಳಗೆ ಸರೋರುಹಂ ಅಂದರೆ ಕಮಲವನ್ನು. ಆ ಕಮಲದ ಕೆಳಗೆ ಸರೋರುಹ ತಲೆ ಧ್ವಜಂ, ಆ ಕಮಲದ ಕೆಳಗೆ ಧ್ವಜ. ಆ ಬಳಿಕ ಏವಂ ಅಂಗುಷ್ಠತಲೆ ಯವಚಕ್ರಾಧಿಕಂ ಜ್ಞೇಯಂ. ಇನ್ನೊಂದು ಎಂಡಿಗೆ ಬರಬೇಕು, ಅಂಗುಷ್ಠಕ್ಕೆ, ಪಾದದ ಅಂಗುಷ್ಠ. ಆ ಅಂಗುಷ್ಠದ ಕೆಳಗೆ ಹೆಬ್ಬೆರಳು, ಅದರ ಕೆಳಗೆ ಯವಚಕ್ರ. ಯವ ಅಂದರೆ ಸಾಮಾನ್ಯವಾಗಿ ಧಾನ್ಯ, ಒಂದು ಪ್ರಸಿದ್ಧವಾದ ಅರ್ಥ. ಆದರೆ ಈ ಸಂದರ್ಭಕ್ಕೆ ಯವ ಅಂದರೆ ಬೆರಳಿನ ಮೇಲೆ ಇರತಕ್ಕಂಥ ರೇಖೆಗಳು. ನೀವು ನೋಡಿದರೆ ನಮ್ಮ ಕೈ ಬೆರಳು, ಕಾಲು ಬೆರಳು, ಕಾಲಿನ ಮೇಲೆ ಸೂಕ್ಷ್ಮವಾಗಿ ನೋಡಿದರೆ ಅಲ್ಲಿ ರೇಖೆಗಳು ಕಾಣಿಸ್ತವೆ. ಆ ರೇಖೆಗಳಿಂದ ನಿರ್ಮಿಸಲ್ಪಟ್ಟಿರ್ತಕ್ಕಂಥ ಚಕ್ರ ಯವಚಕ್ರ, ಆಯಿತಾ? ಅಂದರೆ ಚಕ್ರದ ರೇಖೆಗಳು ಅಂತ ಅರ್ಥ. ಆ ರೇಖೆಗಳಿಂದ ನಿರ್ಮಿತವಾದ ಚಕ್ರವನ್ನು ಪಾದಾಂಗುಷ್ಠದ ಕೆಳಗೆ ಕಾಣಬೇಕು. ಅಂದರೆ ಚಕ್ರವನ್ನು ಪಾದದ ಅಂಗುಷ್ಠದ ಕೆಳಗೆ ಧ್ಯಾನಿಸಬೇಕು ಅಂತ ಇಷ್ಟು ವಿವರಗಳನ್ನು ಹೇಳಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಸಂಗತಿ ಅಂದರೆ, ಶ್ಲೋಕದಲ್ಲಿ ಚಕ್ರ ಹೇಳಿಲ್ಲ, ಯವಚಕ್ರ ಅಂತ ಇವರು ಟಿಪ್ಪಣಿಕಾರರು ಬರೆದರು. ಶ್ಲೋಕದಲ್ಲಿ ಹೇಳಿರೋ ವಿಷಯ
ಧ್ವಜ ವಜ್ರ ಅಂಕುಶ ಸರೋರುಹ ಅಂದರೆ ಪದ್ಮ. ಈ 4 ಶ್ಲೋಕದಲ್ಲಿ ಹೇಳಿರೋದು. ಉಪಲಕ್ಷಣೆಯ ಚಕ್ರಾದಿಗಳನ್ನು ಇಟ್ಕೊಳ್ಬೇಕು ಅಂತ ಈ ಟಿಪ್ಪಣಿಕಾರರ ಅಭಿಪ್ರಾಯ. ಇಲ್ಲಿ ಚಕ್ರಾದಿ ಅಂತ ಹೇಳ್ತಾರೆ. ಆದಿ ಶಬ್ದದಿಂದ ಮತ್ತೇನು ಇಟ್ಕೋಬೇಕು ಅನ್ನೋದನ್ನು ಬರೀಲಿಲ್ಲ. ಶಂಖ ಗದ ಇರಬಹುದಾ? ಇರಬಹುದು, ಅಂತೂ ಆ ಬಗ್ಗೆ ಸ್ಪಷ್ಟತೆ ಇಲ್ಲ. 4 ಭಗವಂತನ ಕೈಗಳಲ್ಲಿ ಚತುರ್ಭುಜಾವನು ಶಂಖ ಚಕ್ರ ಗದಾ ಪದ್ಮಗಳನ್ನು ನಾವು ಧೇನಿಸ್ತೇವೆ. ಇಲ್ಲಿ ಆ ಕೈಯಲ್ಲಿ ಹಿಡಿದ ವಸ್ತುಗಳನ್ನು, ಆಯುಧಗಳನ್ನು ಬಿಟ್ಟು ಬೇರೆ ವಸ್ತುಗಳ ಧ್ಯಾನವನ್ನು ಪಾದದಲ್ಲಿ ಹೇಳಿದ್ದಾರಾ? ಹಾಗೂ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದರೆ ಕೈಯಲ್ಲಿ ಚಿಂತಿಸ್ತಕ್ಕಂಥ ಪದ್ಮದ ಉಲ್ಲೇಖ ಈ ಪಾದದ ಚಿಂತನೆಯಲ್ಲಿದೆ. ಧ್ವಜ ವಜ್ರಾಂಕುಶ ಪದ್ಮ, ಆದ್ದರಿಂದ ಪದ್ಮದ ಚಿಂತನೆ ಇದೆ. ಇಲ್ಲಿ ಹೇಳಿರೋದನ್ನು ಸಾರ ರೂಪದಲ್ಲಿ ಹೇಳೋದಾದರೆ, ಪಾದದ ಅಂಗುಷ್ಠದ ಕೆಳಗೆ ಚಕ್ರ, ಪಾದದ ಮಧ್ಯದಲ್ಲಿ ಅಂದರೆ ಅನಾಮಿಕಾದ ಕೆಳಗೆ ಅರಳಿದ ಕಮಲ ಪುಷ್ಪ, ಅದರ ಕೆಳಗೆ ಧ್ವಜ, ಪಾದದ ಕೊನೆಯ ಭಾಗದಲ್ಲಿ ಅಂದರೆ ಕಿರುಬೆರಳ ಕೆಳಗೆ ಅಂಕುಶ, ಅದರ ಕೆಳಗೆ ವಜ್ರ. ಹೀಗೆ ಧ್ಯಾನಿಸಬೇಕು ಅಂತ ಈ ಟಿಪ್ಪಣಿಕಾರರ ಆಶಯವಾಗಿದೆ. ಇದನ್ನು ಓದಿದ ಮೇಲೆ ನನ್ನ ಹತ್ರ ಇರೋ ವಿಷ್ಣುಪಾದ, ನಾನು ಗಯೆಗೆ ವಿಷ್ಣುಪಾದ ಇರೋ ಗಯೆಗೆ ಹೋದಾಗ ಅಲ್ಲಿಂದ ಒಂದು ವಿಷ್ಣುಪಾದದ ದೊಡ್ಡ ತಟ್ಟೆ ತಂದಿದ್ದೇನೆ. ಸ್ಪಷ್ಟವಾಗಿ ಅದರಲ್ಲಿ ಆ ಚಿಹ್ನೆಗಳಿರ್ತಕ್ಕಂಥದ್ದು. ಈ ಶ್ಲೋಕಾರ್ಥ ಓದಿದ ಬಳಿಕ ಕುತೂಹಲಕ್ಕೆ ಆ ವಿಷ್ಣುಪಾದ ತೆಗೆದು ನೋಡಿದೆ. ಅದರಲ್ಲಿ ಒಟ್ಟು 9 ರೇಖಾಚಿತ್ರಗಳಿವೆ. ಮತ್ತು ಈ ಮೇಲೆ ಹೇಳಿದ 4 ಕೂಡ, ಶ್ಲೋಕದಲ್ಲಿ ಹೇಳಿದ 4 ವಸ್ತುಗಳು ಕೂಡ ಟಿಪ್ಪಣಿಕಾರರು ಹೇಳಿದ ಸ್ಥಾನದಲ್ಲಿ ಇಲ್ಲ ಈ ತಟ್ಟೆಯಲ್ಲಿ. ಈಗ ವಿಷ್ಣುಪಾದ ಇರೋ ಗಯಾದಿಂದಲೇ ನಾನು ತಂದಿದ್ದೀನಿ ಅಂತ ಇದು ಅಥೆಂಟಿಕ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅದು ಗಯಾದಿಂದ ಅಂದರೆ ನಾಲ್ಲೊಂದು ಅಂಗಡಿಯಿಂದ ತಂದಿದ್ದೀವಿ. ಅಲ್ಲಿ ಏನು ಆಧಾರ ಇಟ್ಟುಕೊಂಡು ಅವರು ಇದನ್ನು ರಚನೆ ಮಾಡಿದ್ದಾರೆ, ಯಾರು ಸರಿ ಯಾರು ಸರಿ ಅಲ್ಲ ಹೇಳೋದು ಕಷ್ಟ. ಈ ಬಗ್ಗೆ ತಿಳಿದವರನ್ನು ವಿಚಾರಿಸಬೇಕು. ಒಂದು ಪ್ರಮಾಣ ಶ್ಲೋಕ ಸಿಕ್ಕರೆ ಅದಕ್ಕೆ ಅನುಸಾರವಾಗಿ ಯಾವುದು ಸರಿ ಯಾವುದಲ್ಲ ಅನ್ನೋದನ್ನು ನಿರ್ಧಾರ ಮಾಡಬಹುದು. ನನಗೆ ಅಂಥದ್ದು ಈವರೆಗೆ ಸಿಕ್ಕಿಲ್ಲ. ಇದನ್ನು ನಿಮ್ಮ ಮುಂದೆ ಇಡ್ತಾ ಇರೋದಕ್ಕೆ ಉದ್ದೇಶ ಇಷ್ಟೇ. ಯಾರಾದರೂ ಪ್ರವಚನಗಳಲ್ಲಿ ಕೇಳಿದರೆ ಅಥವಾ ಎಲ್ಲಾದರೂ ಓದಿದರೆ ಏನಾದರೂ ಪ್ರಮಾಣಗಳು ನಿಮಗೆ ಸಿಕ್ಕಿದರೆ ದಯವಿಟ್ಟು ಹಂಚಿಕೊಳ್ಳಿ ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ಯಾಕಿಷ್ಟು ಕೂಲಂಕಷ ವಿಚಾರ? ಭಗವಂತನ ಪಾದದಲ್ಲಿ ಧ್ವಜ ವಜ್ರ ಅಂಕುಶ ಪದ್ಮ ಇವೆ ಅಂತ ಶ್ಲೋಕದಲ್ಲಿ ಹೇಳಿದ್ದಾರೆ. ಅಷ್ಟು ಅಂದ್ಕೊಂಡ್ರಾಯ್ತು, ಅಷ್ಟೇ ಧ್ಯಾನಿಸಿದ್ರಾಯ್ತು. ಅವು ಎಲ್ಲಿವೆ, ಯಾವುದ್ರ ಕೆಳಗೆ ಯಾವುದೇ, ಯಾವುದ್ರ ಮೇಲೆ ಯಾವುದು, ಅಥವಾ ಕೈಯಲ್ಲಿ ಹಿಡಿದ ಪದ್ಮದ ಉಲ್ಲೇಖ ಮತ್ತೆ ಪಾದದಲ್ಲಿ ಮಾಡಿದ್ಯಾಕೆ, ಶಂಖ ಗದಾಗಳ ಉಲ್ಲೇಖ ಯಾಕಿಲ್ಲ, ಇದೆಲ್ಲ ವಿಚಾರ ಯಾಕೆ ಬೇಕು ಅಂತ ಕೆಲವರಿಗೆ ಅನ್ನಿಸ್ಬಹುದು. ನನ್ನ ದೃಷ್ಟಿನಲ್ಲಿ ಇದು ಅಗತ್ಯ ಅಲ್ಲ, ಅತ್ಯಗತ್ಯ. ಯಾಕೆಂದರೆ ಭಗವಂತನ ಪಾದದ ಧ್ಯಾನ ನಾವು ಮಾಡ್ತಾ ಇದ್ದೀವಿ. ಪಾದದ ಧ್ಯಾನ ಮಾಡುವವರಿಗೆ ಪಾದದಲ್ಲಿ ಎಲ್ಲೆಲ್ಲಿ ಏನೇನು ಇವೆ ಅನ್ನೋ ವಿವರಗಳು ಹೆಚ್ಚು ದೊರೆತಷ್ಟು ಮತ್ತು ಆ ವಿವರಗಳು ಖಚಿತವಾಗಿ ನಮಗೆ ದೊರೆತಷ್ಟು ಅದನ್ನು ಧ್ಯಾನಿಸೋದು, ಚಿಂತಿಸೋದು ಸುಲಭ. ನಾವೀಗ ಮಾಡ್ತಿರೋದು ಅವಯವಗಳ ಚಿಂತನ, ಸಮಗ್ರ ಚಿಂತನ ಅಲ್ಲ. ಏನು ಅವಯವ ಚಿಂತನ ಅಂದರೆ, ಈ ಅವಯವ ಚಿಂತನದ ಕ್ರಮ ಏನು ಅಂದರೆ, ಒಂದು ಸಲಕ್ಕೆ ಒಂದು ಅವಯವವನ್ನು ಮಾತ್ರ ಚಿಂತಿಸೋದು. ನಮ್ಮ ಪಾಲಿಗೆ ಈಗ ಭಗವಂತನ ಪಾದವೇ ಭಗವಂತ. ಉಳಿದ ಅವಯವಗಳನ್ನು ನಮ್ಮ ಪಾಲಿಗೆ ಇಲ್ಲವೇ ಇಲ್ಲ. ನಾವು ಬರೀ ಭಗವಂತನ ಪಾದವನ್ನು ನಮ್ಮ ಹೃದಯದಲ್ಲಿ ತುಂಬಿಕೊಂಡು ಅದನ್ನು ಧ್ಯಾನಿಸ್ತಾ ಇದ್ದೇವೆ. ಅದೇ ನಮ್ಮ ಪಾಲಿಗೆ ಭಗವಂತ, ಅದೇ ಭಗವದ್ಧ್ಯಾನ ಅಂದರೆ. ಯಾಕೆ ಅವರು ಟಿಪ್ಪಣಿಕಾರರು ಎಷ್ಟು ಸುಂದರವಾಗಿ ಇದರದ್ದು ವಿವರಗಳನ್ನು ಕೊಡ್ತಾರೆ. ಅವ್ರು ಹೇಳ್ತಾರೆ, ಈ ಒಂದೊಂದು ಅವಯವದ ಚಿಂತನೆ ಮನಸ್ಸಿನಲ್ಲಿ ಗಟ್ಟಿಯಾಗದೆ
ಮುಂದಿನ ಅವಯವಕ್ಕೆ ಹೋಗಬೇಡಿ. ಯಾಕೆಂದರೆ ಅಷ್ಟಷ್ಟೇ ಸುದೃಢವಾಗದೇ ಇದ್ದರೆ ಆ ಒಟ್ಟು ಚಿಂತನೆ ಏನು ನಾವು ಮಾಡ್ತೀವಿ ಅದು ದೃಢವಾಗಿರೋದಿಲ್ಲ. ಸದ್ಯಕ್ಕೆ ಪಾದ ಚಿಂತನೆ ಮಾಡ್ತಾ ಇದ್ದೇವೆ. ಮನಸ್ಸಿಗೆ ಭಗವಂತನ ಪಾದದ ಚಿತ್ರ ತಂದುಕೊಳ್ಳೋದು ನಮ್ಮ ಉದ್ದೇಶ. ಭಗವಂತನ ಪಾದದ ವಿವರ ಈ ಶ್ಲೋಕದಲ್ಲಿದೆ. ಈ ವಿವರಗಳನ್ನು ಓದಿದಾಗ ನಮ್ಮ ಕಣ್ಮುಂದೆ ಆ ಭಗವಂತನ ಪಾದದ ಚಿತ್ರ ಬರಬೇಕು. ಅಂದರೆ ಮಾತ್ರ ಅದನ್ನು ಮನಸ್ಸಿನಲ್ಲಿ ಇರಿಸಿ ಅದರ ಮೇಲೆ ಮನಸ್ಸನ್ನು ಏಕಾಗ್ರಗೊಳಿಸೋ ಪ್ರಯತ್ನ ಮಾಡಲಿಕ್ಕೆ ಸಾಧ್ಯ. ಪಾದದ ಚಿತ್ರ, ಈ ವಿವರಗಳಿಂದ ನಮ್ಮ ಮನಸ್ಸಿನಲ್ಲಿ ಸರಿಯಾಗಿ ಮೂಡದೇ ಇದ್ದರೆ ಪಾದದ ಧ್ಯಾನ ಹೇಗೆ ಮಾಡ್ತೀವಿ? ನಿಮಗೆ ಗೊತ್ತಿರೋ ಹಾಗೆ ಧ್ಯಾನ ಅಂದರೆ ಸಂತತ ಸ್ಮರಣೆ. ನೋಡಿದ್ದನ್ನು ನಾವು ಸ್ಮರಿಸ್ಲಿಕ್ಕೆ ಸಾಧ್ಯ, ಅಥವಾ ಚೆನ್ನಾಗಿ ಕಲ್ಪಿಸಿಕೊಂಡಿದ್ದರ ಸ್ಮರಣೆ ಕೂಡ ಸಾಧ್ಯ. ಶಬ್ದಗಳಿಂದ ದೊರೆತ ವಿವರ ಸ್ಫುಟವಾಗಿದ್ದಷ್ಟು ನಮ್ಮ ಕಲ್ಪನೆ ಸ್ಪಷ್ಟವಾಗಿರಲಿಕ್ಕೆ ಸಾಧ್ಯ. ಅದಕ್ಕಾಗಿ ಈ ಪ್ರಯತ್ನ. ಏನೇನಿದೆ ಪಾದದಲ್ಲಿ, ಎಲ್ಲೆಲ್ಲಿದೆ, ಇದನ್ನೆಲ್ಲ ತಿಳ್ಕೊಳ್ಬೇಕು. ತಿಳ್ಕೊಂಡಾಗ ಮನಸ್ಸಿಗೆ ಆ ಪಾದದ ಚಿತ್ರ ಸ್ಫುಟವಾಗಿ ದೊರೀತದೆ. ಅಲ್ಲಿ ಮನಸ್ಸನ್ನು ಏಕಾಗ್ರಗೊಳಿಸಿ ನಮಗೆ ಪಾದದ ಚಿಂತನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಪ್ರಕೃತ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಎರಡನೇ ವಿಶೇಷಣ, ಈ ಒಂದು ವಿಶೇಷಣವನ್ನು ನೋಡಿದ್ವಿ ಇಷ್ಟರ ತನಕ. ಈ ಶ್ಲೋಕದಲ್ಲೇ ಇನ್ನೊಂದು ವಿಶೇಷಣ ಇದೆ, ಅದನ್ನು ನೋಡೋಣ. ಉತ್ತುಂಗ ರಕ್ತ ವಿಲಸನ್ ನಖಚಕ್ರವಾಲ ಜ್ಯೋತ್ಸ್ನಾಭಿ ಆಹತ ಮಹದ್ ಹೃದಯಾಂಧಕಾರಂ. ಸಂಕ್ಷಿಪ್ತ ಶಬ್ದಗಳಲ್ಲಿ ಇದರ ಭಾವವನ್ನು ಹೇಳೋದಾದರೆ, ಇದು ಕಪಿಲ ಮುನಿ ಪ್ರಣೀತ ನಖಸ್ತುತಿ. ಆಚಾರ್ಯರು ಮಾಡಿದ ನಖಸ್ತುತಿಯ ಪರಿಚಯ ಇರುವವರಿಗೆ ನಾನೇನು ಹೇಳ್ತಿದ್ದೀನಿ ಅನ್ನೋದು ಗೊತ್ತಾಗ್ತಾ ಇದೆ. ಭಗವಂತನ ಪಾದದ ಉಗುರಿನ ಕಾಂತಿ ಅದನ್ನು ಧೇನಿಸುವವನ ಅಜ್ಞಾನವನ್ನು ಕಳೆಯಬಲ್ಲದು. ಇದು ಇದರ ಸಾರಾಂಶ, ಈ ವಿಶೇಷಣದ ಸಾರಾಂಶ. ಈ ಎರಡು ವಿಶೇಷಣಗಳ, ಶ್ಲೋಕದಲ್ಲಿನ ಎರಡೂ ವಿಶೇಷಣಗಳ ಅರ್ಥ ತಿಳಿದ ಮೇಲೆ ಈಗ ಇಂಥ ವಿಶೇಷಣಗಳುಳ್ಳಂಥ ಭಗವಂತನ ಪಾದ, ಭಗವತಃ ಚರಣಾರವಿಂದಂ, ಆ ಪಾದವನ್ನು ಸಂಚಿಂತಯೇತ್, ಧ್ಯಾನಿಸಬೇಕು. ಚರಣಾರವಿಂದಂ ಅಂತ ಏಕವಚನ. ಯಾಕೆ? ಧ್ಯಾನಕ್ಕೂ ಸುಲಭ ಆಗಲಿ ಅಂತ. ಒನ್ ಆಟ್ ಎ ಟೈಮ್, ಒಂದೇ ಪಾದವನ್ನು ಧ್ಯಾನಿಸಿ. ಬರೀ ಚಿಂತಯೇತ್ ಅಂತ ಹೇಳದೆ ಸಮ್ ಉಪಸರ್ಗ ಸೇರಿಸಿದ್ದಾರೆ ನೋಡಿ. ಸಂ ಚಿಂತಯೇತ್. ಏನು ಸಮ್ ಅಂದರೆ ಸುದೀರ್ಘ ಕಾಲ ಇದರ ಚಿಂತನೆ ಮಾಡಬೇಕು, ಧ್ಯಾನಿಸಬೇಕು, ಆದರಪೂರ್ವಕವಾಗಿ ಧ್ಯಾನಿಸಬೇಕು. ನೈರಂತರ್ಯಂ ಮಾಹಾತ್ಮ್ಯ ಜ್ಞಾನಪೂರ್ವಕಂಚ, ನಿರಂತರವಾಗಿ ಬಹುದೀರ್ಘ ಕಾಲ ಮಹಾತ್ಮ್ಯ ಜ್ಞಾನ ಪೂರ್ವಕವಾಗಿ ಅತ್ಯಾದರದಿಂದ ನಿತ್ಯದಲ್ಲೂ ಬಿಡದೆ ಮಾಡತಕ್ಕಂಥ ದೀರ್ಘಕಾಲದ ಅವನ ಪಾದದ ಧ್ಯಾನ, ಅದು ಸಮ್ ಉಪಸರ್ಗದ ಅರ್ಥ. ಇದನ್ನೆಲ್ಲ ಓದಿದ ಮೇಲೆ ಇದನ್ನು ಹೇಗೆ ಧ್ಯಾನಿಸಬೇಕು ಅನ್ನೋದನ್ನು ಯೋಚನೆ ಮಾಡ್ತಾ ನನ್ನ ಮನಸ್ಸಿಗೆ ಬಂದಿರೋ ಒಂದು ವಿಚಾರ, ಒಂದು ಕಾಗದದಲ್ಲಿ ಶ್ಲೋಕದ ವಿವರಗಳಿಗೆ ಅನುಸಾರವಾಗಿ ಅಥವಾ ಮತ್ತು ಯಾವುದಾದ್ರೂ ಪ್ರಮಾಣಗಳು ಸಿಕ್ಕರೆ ಆ ಪ್ರಮಾಣಗಳಿಗೆ ಅನುಸಾರವಾಗಿ ವಿವರಗಳನ್ನು ಚಿತ್ರಿಸಿ ಇಟ್ಕೊಳ್ಬೇಕು. ಕಣ್ಣೆದುರುಗಡೆ ಆ ಚಿತ್ರ ಇಟ್ಟುಕೊಂಡು ಈ ಧ್ಯಾನದ ಮಂತ್ರಗಳನ್ನು ಹೇಳ್ತಾ ಧ್ಯಾನಿಸಬೇಕು. ಕಣ್ತುಂಬ ಚಿತ್ರದಲ್ಲಿನ ಭಗವಂತನ ಪಾದದರ್ಶನ ಮಾಡಿ ಕಣ್ಣು ಮುಚ್ಚಿ ಮನಸ್ಸಿನಲ್ಲಿ ಆ ಚಿತ್ರ ತಂದುಕೊಂಡು ಧ್ಯಾನಿಸಬೇಕು. ನಿರಂತರವಾಗಿ ಆ ಪಾದದ ಚಿತ್ರ ಮನಸ್ಸಿನಲ್ಲಿ ಉಳಿತದ, ಕಣ್ಣು ಮುಚ್ಚಿದಾಗಿಯೂ ಉಳಿಲಿಲ್ಲ, ಮಧ್ಯೆ ಏನೋ ವ್ಯತ್ಯಾಸ ಆಗಿ ಆ ಮನಸ್ಸಿನಿಂದ ಚಿತ್ರ ಮರೆಯಾಯಿತು ಅಥವಾ ಅಸ್ಪಷ್ಟವಾಯಿತು, ಮತ್ತೆ ಕಣ್ಣು ತೆಗೆದು ಕಣ್ಣೆದುರಿಗಿರೋ ಆ ಪಾದದ ಚಿತ್ರವನ್ನು ಕಣ್ತುಂಬ ನೋಡಿ ಅದನ್ನು ಮನಸ್ಸಿನಲ್ಲಿ ಮತ್ತೆ
ತಂದುಕೊಂಡು ಕಣ್ಮುಚ್ಚಿ ಧ್ಯಾನಿಸಬೇಕು. ಹೀಗೆ ಧ್ಯಾನ ಮಾಡೋದು ಬರೀ ಶ್ಲೋಕದ ಶಬ್ದಗಳನ್ನು ಉಚ್ಚರಿಸ್ತಾ ಧ್ಯಾನಿಸೋದಕ್ಕಿಂತ ಧ್ಯಾನಕ್ಕೆ ಹೆಚ್ಚು ಅನುಕೂಲಕರ ಅಂತ ನನಗನ್ನಿಸ್ತದೆ. ಮುಂದಿನ ಶ್ಲೋಕಕ್ಕೆ ಹೋಗೋಣ. ಯಚ್ಛೌಚ ನಿಸೃತ ಸರಿತ್ಪ್ರವರೋದಕೇನ ತೀರ್ಥೇನ ಮೂರ್ಧ್ನಿ ಅಧಿಧೃತೇನ ಶಿವ ಶಿವೋಭೂತ್ ಧ್ಯಾತುರ್ಮನಃಶಮಲಶೈಲನಿಸೃಷ್ಟವಜ್ರಂ ಧ್ಯಾಯೇಚ್ಚಿರಂ ಭಗವತಶ್ಚರಣಾರವಿಂದಂ. ಯತ್ ಯಾವ ಭಗವಂತನ ಶೌಚ ಅಭಿಷೇಕದಿಂದ ನಿಸೃತ ಹೊರಟ ಸರಿತ್ ಪ್ರವರೋದಕೇನ ತೀರ್ಥೇನ ತೀರ್ಥ ಎನಿಸಿದ ಆ ಗಂಗಾ ನದಿಯ ಪ್ರವಾಹದಿಂದ ಮೂರ್ಧ್ನಿ ಅಧಿಧೃತೇನ ಮೂರ್ಧ್ನಿ ಶಿರಸ್ಸಿನಲ್ಲಿ ಅಧಿಧೃತೇನ ಚೆನ್ನಾಗಿ ಭಕ್ತಿ ಪುರಸ್ಸರವಾಗಿ ಧರಿಸಿದ್ದರಿಂದ ಶಿವ ಶಿವನು ಶಿವ ಅಭೂತ್ ಮತ್ತು ಶಿವಕರ ಅಂತ ಅನಿಸಿದ. ಅಂತಹ ಧ್ಯಾತುಹು ಧೇನಿಸುವವನ ಮನಃ ಮನಸ್ಸಿನ ಶಮಲ ಶೈಲ ಪಾಪದ ಬೆಟ್ಟವನ್ನು ನಿಸೃಷ್ಟ ನಿವಾರಿಸಿದ ವಜ್ರಂ ವಜ್ರಾಯುಧದಂತೆ ಇರತಕ್ಕಂಥ ಭಗವತಶ್ಚರಣಾರವಿಂದಂ ಭಗವಂತನ ಪಾದಾರವಿಂದವನ್ನು ಚಿರಂ ಸತತವಾಗಿ ಧ್ಯಾಯೇತ್ ಧೇನಿಸತಕ್ಕದ್ದು. ಏನು ಒಟ್ಟು ತಾತ್ಪರ್ಯ? ಭಗವಂತನ ಪಾದದ ಮಹಿಮೆಯನ್ನು ಈ ಶ್ಲೋಕದಲ್ಲಿ ತಿಳಿಸ್ತಾ ಇದ್ದಾರೆ. ಮೊದಲನೇ ಶ್ಲೋಕದಲ್ಲಿ ಭಗವಂತನ ಪಾದದ ಆಕಾರವನ್ನು ಮನಸ್ಸಿನಲ್ಲಿ ತಂದುಕೊಂಡು ಧ್ಯಾನ ಮಾಡಲಿಕ್ಕೆ ಬೇಕಾಗತಕ್ಕಂಥ ವಿವರಗಳನ್ನು ಕೊಟ್ಟರು. ಈ ಎರಡನೇ ಶ್ಲೋಕದಲ್ಲಿ ಆ ಪಾದದ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ. ಯಾಕೆ ಅಂದರೆ ಭಗವಂತನ ಪಾದ ಮಹಿಮಾ ಚಿಂತನೆ ಕೂಡ ನಮ್ಮ ಪಾಪಗಳನ್ನು ನಾಶಗೊಳಿಸುವುದು. ಭಗವಂತನ ಪಾದೋದಕ ಅನಿಸಿದ ಗಂಗೆಯನ್ನು ಶಿವ ತಲೆಯ ಮೇಲೆ ಧರಿಸಿ ಶಿವನು ಶಿವ ಅಂತ ಅನಿಸಿದ. ಶಿವ ಅಂದರೆ ಮಂಗಳ. ಮೊದಲೇ ಶಿವ ಮಂಗಳ. ಭಗವಂತನ ಪಾದದಿಂದ ಹೊರಟ ಜಲವನ್ನು ಶಿರಸ್ಸಿನಲ್ಲಿ ಜಟಾಜೂಟದಲ್ಲಿ ಧರಿಸಿ ಮತ್ತೂ ಮಂಗಲದಾಯಕ ಅನಿಸಿದ. ಆತ್ಮಾನಂ ಕೃತಕೃತ್ಯಂ ಅಮನ್ಯತ ಅಂತ ಬರೀತಾರೆ ಟಿಪ್ಪಣಿಕಾರರು. ಧನ್ಯ ಧನ್ಯ ನಾನು ಅಂತ ಭಾವಿಸಿದ ಶಿವ. ಧ್ಯಾತುಹು ಈ ಧ್ಯಾನ ಮಾಡುವವನ ಶಮಲ ಶೈಲ ನಿಸೃಷ್ಟ ವಜ್ರಂ ಆ ಧ್ಯಾನ ಮಾಡುವವನ ಮನಸ್ಸಿನಲ್ಲಿ ಜನ್ಮ ಜನ್ಮಾಂತರಗಳಿಂದ ಸಂಚಿತವಾದ ಬೆಟ್ಟದೋಪಾದಿಯಲ್ಲಿ ಬೆಳೆದ ಆ ಪಾಪಗಳನ್ನು ಕುಟ್ಟಿ ನಾಶಗೊಳಿಸ್ತಕ್ಕಂಥ ವಜ್ರಾಯುಧದಂತೆ ಸಮರ್ಥವಾಗಿರ್ತಕ್ಕಂಥದ್ದು ಈ ಭಗವಂತನ ಪಾದಚಿಂತನೆ. ಸರಳ ಶಬ್ದದಲ್ಲಿ ಹೇಳೋದಾದರೆ ಭಗವಂತನ ಪಾದದ ಧ್ಯಾನ ಜನ್ಮಾಂತರಗಳಿಂದ ಸಂಚಿತವಾದ ನಮ್ಮ ಪಾಪಗಳನ್ನೆಲ್ಲ ಕಳೆಯಲಿಕ್ಕೆ ಸಮರ್ಥವಾಗಿರ್ತಕ್ಕಂಥದ್ದು. ಅಂತಹ ಭಗವಂತನ ಪಾದಸ್ಮರಣೆಯನ್ನು ಸಂತತದಲ್ಲೂ ಮಾಡಬೇಕು. ಈ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಪಾದದಲ್ಲಿನ 4 ವಸ್ತುಗಳು ಧ್ವಜ, ವಜ್ರ, ಅಂಕುಶ, ಪದ್ಮ, ಈ ಲಾಂಛನಗಳ ಚಿಂತನೆಗೆ ಏನು ಫಲ ಅನ್ನೋದನ್ನು ಈ ಶ್ಲೋಕದ ಅರ್ಥಭರಿತ ಟಿಪ್ಪಣಿಕಾರರು ವಿವರಿಸಿದ್ದಾರೆ. ಶಮಲ ಶೈಲೆ ನಿಸೃಷ್ಟಂ ಸ್ವಲಾಂಛನ ರೂಪಂ ವಜ್ರಂ ಯಸ್ಯ ಸಹ. ಅಲ್ಲಿ ವಜ್ರ ಅನ್ನೋದು ಆ ಪಾದದಲ್ಲಿ ನಾವು ಧ್ಯಾನಿಸಬೇಕಾದ 4 ವಸ್ತುಗಳಲ್ಲಿ ಒಂದು. ಈ ಭಗವಂತನ ಪಾದದಲ್ಲಿನ ವಜ್ರವನ್ನು ಭಕ್ತಿಯಿಂದ ಧ್ಯಾನಿಸಿದವರ ಜನ್ಮ ಜನ್ಮಾಂತರಗಳಿಂದ ಕೂಡಿಬಿದ್ದ ಪಾಪದ ಬೆಟ್ಟವನ್ನು ಈ ಪಾದವಜ್ರ ಪುಡಿಗೈತಾ ಇದೆ, ನಾಶ ಮಾಡ್ತಾ ಇದೆ. ಇದು ಪಾದದಲ್ಲಿನ ಒಂದು ವಸ್ತುವಿನ ಧ್ಯಾನದ ಫಲ, ಪಾದವಜ್ರ ಧ್ಯಾನದ ಫಲ. ಮುಂದೆ ನೋಡಿ,
ಮನಸ್ಸು ಮದ್ದಾನೆಯಂತೆ ಸ್ವಚ್ಛಂದವಾಗಿ ಸಂಚರಿಸ್ತದೆ. ಭಗವಂತನ ಪಾದದಲ್ಲಿನ ಅಂಕುಶ ಈ ಮನಸ್ಸನ್ನು ತನ್ನ ಅಂಕೆಯಲ್ಲಿರಿಸಿ ಸನ್ಮಾರ್ಗದಲ್ಲಿ, ಧ್ಯಾನದ ಮಾರ್ಗದಲ್ಲಿ ಮನಸ್ಸು ಸಾಗುವಂತೆ ಮಾಡುತ್ತದೆ. ಇದು ಅಂಕುಶ ಧ್ಯಾನದ ಫಲ. ಸಂಸಾರದ ಕೆಸರಿನಿಂದ ಮೇಲೆತ್ತು ವಾಸನಾಗಳನ್ನು ಕೆಳಗೆ ಕೊಡವಿ ಭಗವದ್ಜ್ಞಾನದಿಂದ ಅರಳಿ ನಿಲ್ಲತಕ್ಕಂಥ ಪದ್ಮ, ಆ ಭಗವಂತನ ಪಾದದ ಪದ್ಮದ ಧ್ಯಾನದಿಂದ ನಮ್ಮ ಮನಸ್ಸಿಗೆ ಈ ಸಂಸಾರದ ಕೆಸರಿನಿಂದ ಮೇಲೆದ್ದು ಭಗವದ್ಜ್ಞಾನವನ್ನು ಸ್ವೀಕರಿಸ್ತಕ್ಕಂಥ ಸಾಮರ್ಥ್ಯ ಭಗವದ್ ಅನುಗ್ರಹದಿಂದ ಪ್ರಾಪ್ತವಾಗ್ತಾ ಇದೆ. ಕೊನೆಯದಾಗಿ ಸಾಧನಾ ಮಾರ್ಗದಲ್ಲಿ ಯಶಸ್ವಿಯಾಗಿ ಮುನ್ನಡೆದು ಆ ಭಗವಂತನ ಅನುಗ್ರಹದಿಂದ ಪ್ರಾಪ್ತವಾಗತಕ್ಕಂಥ ವಿಜಯಧ್ವಜ, ಅದರ ಸಂಕೇತ ಭಗವಂತನ ಪಾದದಲ್ಲಿನ ಧ್ವಜ. ಹೀಗೆ ಆ ಸಂಕೇತಗಳನ್ನು ಚಿಂತಿಸುವ ಭಕ್ತರಿಗೆ ಒಂದೊಂದು ಸಂಕೇತಕ್ಕೂ ಒಂದೊಂದು ಫಲವನ್ನು ಟಿಪ್ಪಣಿಕಾರರು ತಿಳಿಸಿದ್ದಾರೆ. ಮುಂದೆ ಶ್ಲೋಕ 3. ಊರು ಸುಪರ್ಣ ಭುಜಯೋರಧಿಶೋಭಮಾನೌ ಓಜೋನಿಧಿ ಸ್ವತಸಿಕಾ ಕುಸುಮಾವಭಾಸೌ ವ್ಯಾಲಂಬಿ ಪೀತ ವರವಾಸಸಿ ವರ್ತಮಾನ ಕಾಂಚೀಕಲಾಪ ಪರಿರಂಭಿ ನಿತಂಬ ಬಿಂಬಂ. ಅನ್ವಯ ನೋಡ್ಕೊಳ್ಳಿ. ಸುಪರ್ಣ ಭುಜಯೋಹೋ, ಸುಪರ್ಣ ಅಂದರೆ ಗರುಡ, ಅವನ ಭುಜಗಳ ಅಧಿಶೋಭಮಾನೌ, ಶೋಭೆಯನ್ನು ಹೆಚ್ಚಿಸಿದ, ಓಜೋನಿಧಿ ತೇಜಸ್ಸಿನ ಬಲದ ನಿಧಿಯಂತೆ ಇರುವ, ಸ್ವತಸಿಕ ಕುಸುಮಾವಭಾಸೌ, ಸು ಅತಸಿಕ ಸ್ವತಸಿಕ. ಸು ಅಂದರೆ ಚೆನ್ನಾಗಿ ಅರಳಿದ, ಅತಸಿಕ ಅಂದರೆ ಅಗಸೆ, ಕುಸುಮ ಅಂದರೆ ಪುಷ್ಪ, ಚೆನ್ನಾಗಿ ಅರಳಿದ ಅಗಸೆ ಪುಷ್ಪ, ಸ್ವತಸಿಕ ಕುಸುಮ. ಅದರ ಅವಭಾಸ ಅಂದರೆ ಕಾಂತಿ, ಅಂದರೆ ಅದಕ್ಕೆ ನೀಲಿ ವರ್ಣದ ಪುಷ್ಪ, ಅದು ನೀಲಕಾಂತಿ ಉಳ್ಳವ ಅಂತ ಅರ್ಥ. ಸ್ವತಸಿಕ ಕುಸುಮಾವಭಾಸೌ, ಚೆನ್ನಾಗಿ ಅರಳಿದ ಅಗಸೆ ಪುಷ್ಪದ ನೀಲಕಾಂತಿಯುಳ್ಳ. ವ್ಯಾಲಂಬಿ ಪೀತ ವರವಾಸಸಿ ವರ್ತಮಾನ, ವ್ಯಾಲಂಬಿ ಅಂದರೆ ನೀಳವಾಗಿ ಜೋತು ಬಿದ್ದ, ನೀಳವಾಗಿ ಆಧರಿಸಿದ ಆ ಪೀತಾಂಬರದಳು ಕಂಗೊಳಿಸುವ ಊರು. ವ್ಯಾಲಂಬಿ ಪೀತ ವರವಾಸಸಿ ವರ್ತಮಾನ, ನೀಳವಾಗಿ ಆಧರಿಸಿದ ಪೀತಾಂಬರದೊಳಲ್ಲಿ ಕಂಗೊಳಿಸ್ತಕ್ಕಂಥ ಊರು ಆ ಭಗವಂತನ ತೊಡೆಗಳು, ದ್ವಿವಚನ ಅದು ಊರು. ಆ ತೊಡೆಗಳು ಮತ್ತು ಕಾಂಚಿ ಕಲಾಪ ಪರಿರಂಭಿ ನಿತಂಬ ಬಿಂಬಂ. ಕಾಂಚಿ ಕಲಾಪ, ಕಾಂಚಿ ಅಂದರೆ ಉಡುದಾರ, ಅದರ ಕಲಾಪ ಅಂದರೆ ಅದರ ವಿನ್ಯಾಸ, ಎಳೆಗಳಿಂದ ಏರ್ಪಟ್ಟ ವಿನ್ಯಾಸ. ಆ ಉಡುದಾರದ ಸುಂದರವಾದ ವಿನ್ಯಾಸದ ಎಳೆಗಳಿಂದ ಪರಿರಂಭಿ ಅಂದರೆ ಆಲಿಂಗಿತವಾದ, ನಿತಂಬ ಬಿಂಬಂ ಸೊಂಟ ಪ್ರದೇಶ. ಭಗವಂತನ ಚಿಂತನೆಯನ್ನು, ಈ ಅವಯವಗಳ ಚಿಂತನೆಯನ್ನು ಹೀಗೆ ಮಾಡಬೇಕು. ಏನು ಒಟ್ಟು ತಾತ್ಪರ್ಯ? ಪಾದದ ಚಿಂತನೆ ಆದ ಬಳಿಕ ಪಾದದಿಂದ ಮೇಲೆ ತೊಡೆಗಳ ಹಾಗೂ ಸೊಂಟದ ಈ ಎರಡು ಅವಯವಗಳ ವರ್ಣನೆ ಒಂದೇ ಶ್ಲೋಕದಲ್ಲಿ ಹೇಳಿದ್ದಾರೆ. ಗರುಡನ ಭುಜಗಳ ಶೋಭೆ ಎನಿಸಿದ ಬಲಿಷ್ಠವಾದ ಅಥವಾ ತೇಜೋಮಯವಾದ, ತೇಜಸ್ಸು ಉಕ್ಕತಕ್ಕಂಥ ತೊಡೆಗಳು, ಗರುಡಾರೂಢ ಸ್ವಾಮಿಯ ಆ ತೇಜೋಮಯವಾದ ತೊಡೆಗಳು ಪೀತಾಂಬರದಿಂದ ಅಲಂಕೃತಗೊಂಡಿವೆ. ಅವನ ಸೊಂಟ ಪ್ರದೇಶವು ಉಡದಾರದ ಎಳೆಗಳಿಂದ ಆಲಿಂಗಿತವಾಗಿದೆ. ಇಷ್ಟು ಸರಳ ಶಬ್ದಗಳಲ್ಲಿ ಹೇಳಬಹುದಾದ ಪದ್ಯದ ಸಂಕ್ಷಿಪ್ತ ಭಾವ. ಈ ಶ್ಲೋಕದಲ್ಲಿನ ಕೆಲ ಶಬ್ದಗಳಿಗೆ ವಿಶೇಷ ಅರ್ಥಗಳನ್ನು ಟಿಪ್ಪಣಿಕಾರರು ಬರೆದಿದ್ದಾರೆ. ಅವುಗಳಲ್ಲಿ ಒಂದೆರಡನ್ನು ನೋಡೋಣ. ಇಲ್ಲಿ ಗರುಡನ ಹೆಗಲೇರಿ ಕುಳಿತ ಭಗವಂತ, ಛಂದೋಭಿಮಾನಿ ದೇವತೆ ಗರುಡ ಅಂದರೆ ವೇದಾಭಿಮಾನಿ. ಅವನ ಮೇಲೆ ಕುಳಿತ ಭಗವಂತ ವೇದವೇದ್ಯ, ವೇದ ಪ್ರತಿಪಾದ್ಯ ಅನ್ನೋದನ್ನು ಇದು ಸೂಚಿಸ್ತಾ ಇದೆ. ಇನ್ನೊಂದು ವಿಷಯ,
ಗರುಡಾ ಹಿ ಕಾಲಾತ್ಮ ಕಾಲಸ್ಯ ಸ್ಕಂಧದ್ವಯಂ ಕರ್ಮ ಸ್ವಭಾವೌ ಭಗವತಃ ಅತಿಶೋಭಮಾನತ್ವಂ ಕಾಲಕರ್ಮ ಸ್ವಭಾವ ಉಪಮರ್ದನೇನ. ಗರುಡ ಕಾಲದ ಅಧಿದೈವವೂ ಹೌದು. ಕಾಲದ ಎರಡು ಹೆಗಲುಗಳು ಅಥವಾ ಎರಡು ರೆಕ್ಕೆಗಳು, ಕರ್ಮ ಮತ್ತು ಸ್ವಭಾವ. ಗರುಡನ ಹೆಗಲೇರಿ ಕುಳಿತಿರ್ತಕ್ಕಂಥ ಭಗವಂತ ಕಾಲ, ಕರ್ಮ, ಸ್ವಭಾವ ಈ ಮೂರನ್ನು ನಿಯಮಿಸುವವ, ಇವುಗಳಿಗೆ ಒಳಪಟ್ಟವ ಅಲ್ಲ, ಇವುಗಳನ್ನು ನಿಯಮನ ಮಾಡತಕ್ಕಂಥವ ಅನ್ನೋದನ್ನು ಇದು ಸಾಂಕೇತಿಕವಾಗಿ ಸೂಚಿಸ್ತಾ ಇದೆ. ಇನ್ನು ಆ ಪೀತ ವರ್ಣದ ಬಗ್ಗೆ ಇತ್ಯಾದಿ ತುಂಬ ವಿಸ್ತಾರವಾಗಿ ಬರೆದಿದ್ದಾರೆ. ಈ ಶ್ಲೋಕದ ಬಗ್ಗೆ ಇಷ್ಟು ಸಾಕು. ಇನ್ನು ಕೆಲ ಗ್ರಂಥಗಳಲ್ಲಿ ಈ ಶ್ಲೋಕದ ಮೊದಲು ಇನ್ನೊಂದು ಶ್ಲೋಕ ಇದೆ. ಅದು ಭಗವಂತನ ಮೊಣಕಾಲನ್ನು ಬಣ್ಣಿಸುವ ಶ್ಲೋಕ. ಈ ಶ್ಲೋಕದಲ್ಲಿ ತೊಡೆ ಮತ್ತು ಸೊಂಟವನ್ನು ಬಣ್ಣಿಸಿದ್ದಾರೆ ಅಂತ ನಾನು ಹೇಳಿದೆ. ಇದಕ್ಕೂ ಮೊದಲು ಅಂದರೆ ಪಾದ ಆದಮೇಲೆ ಮೊಣಕಾಲು, ಆಮೇಲೆ ತೊಡೆ ಅಲ್ವಾ. ಆದ್ದರಿಂದ ಮೊಣಕಾಲನ್ನು ಬಣ್ಣಿಸುವ ಶ್ಲೋಕ ಬಂದಿದೆ ಕೆಲವು ಪುಸ್ತಕಗಳಲ್ಲಿ. ಆದರೆ ನನ್ನ ಪುಸ್ತಕನೂ ಸೇರಿದಂತೆ ಅನೇಕ ಪುಸ್ತಕಗಳಲ್ಲಿ ಈ ಶ್ಲೋಕ ಬಿಟ್ಟೋಗಿದೆ. ಇದು ಅಕಸ್ಮಾತ್ ಬಿಟ್ಟೋಗಿದ್ದೋ ಅಥವಾ ಯಾವುದೋ ಒಂದು ಉದ್ದೇಶಕ್ಕೆ ಇದನ್ನು ಬಿಟ್ಟಿದ್ದಾರೋ ಅದು ಗೊತ್ತಿಲ್ಲ. ಅಂತೂ ಕೆಲ ಪುಸ್ತಕಗಳಲ್ಲಿ ಈ ಶ್ಲೋಕ ಇದೆ ಮತ್ತು ಅದು ಚಿಂತನೆಗೆ ಯೋಗ್ಯವಾಗಿದೆ. ಆ ದೃಷ್ಟಿಯಿಂದ ಆ ಶ್ಲೋಕವನ್ನು ಈಗ ನೋಡೋಣ. ಜಾನುದ್ವಯಂ ಜಲಜಲೋಚನಯಾ ಜನನ್ಯಾ ಲಕ್ಷ್ಮ್ಯಾಖಿಲಸ್ಯ ಸುರವಂದಿತಯಾ ವಿಧಾತುಃ ಊರ್ವೋರ್ನಿಧಾಯ ಕರಪಲ್ಲವರೋಚಿಷಾಯತ್ ಸಂಲಾಲಿತಂ ಹೃದಿ ವಿಭೋಃ ಅಭವಸ್ಯ ಕುರ್ಯಾತ್. ಅಖಿಲಸ್ಯ ವಿಧಾತುಃ ಬ್ರಹ್ಮಣಃ ಜನನ್ಯಾ. ಅಖಿಲಸ್ಯ ವಿಧಾತುಃ ಎಲ್ಲವನ್ನ ಸೃಷ್ಟಿ ಮಾಡತಕ್ಕಂಥ ಆ ಬ್ರಹ್ಮನ ಜನನ್ಯ ಅವನ ತಾಯಿಯಾದ, ಸುರವಂದಿತಯ ದೇವತೆಗಳಿಂದ ವಂದಿತಳಾದ, ಜಲಜಲೋಚನಯ ಕಮಲಲೋಚನೆಯಾದ ಅಂದರೆ ಕಮಲದಂತೆ ಕಣ್ಣುಳ್ಳ ಆ ಲಕ್ಷ್ಮೀದೇವಿಯಿಂದ, ಊರ್ವೋಹೋ ನಿಧಾಯ ತನ್ನ ತೊಡೆಯ ಮೇಲೆ ಇರಿಸಿಕೊಂಡು, ಕರಪಲ್ಲವ ರೋಚಿಷ ಕಾಂತಿಯುತ ಚಿಗುರು ಬೆರಳುಗಳಿಂದ, ಯತ್ ಸಂಲಾಲಿತಂ ಯಾವುದು ಲಾಲಿಸಲ್ಪಟ್ಟಿದೆಯೋ ಸೇವಿಸಲ್ಪಟ್ಟಿದೆಯೋ ಅಂತಹ, ಅಭವಸ್ಯ ಸಂಸಾರ ಮೀರಿ ನಿಂತ ಸಂಸಾರಕ್ಕೆ ನಿಯಾಮಕನಾದ, ವಿಭೋಹೋ ಭಗವಂತನ, ಜಾನುದ್ವಯಂ ಅಂದರೆ ತತ್ಪರ್ಯಂತಂ ಜಂಘಾದ್ವಯಂ ಅಂತ ಬರೀತಾರೆ ಟಿಪ್ಪಣಿಕಾರರು. ಅಂದರೆ ಜಾನು ಅಂದರೆ ಮೊಣಕಾಲು, ಆದರೆ ಇಲ್ಲಿ ಜಾನುದ್ವಯಂ ಅಂತಂದರೆ ಪಾದದಿಂದ ಮೊಣಕಾಲಿನವರೆಗೆ ಇರತಕ್ಕಂಥ ಪ್ರದೇಶವನ್ನು ಹೃದಯ ಕುರಿಯಾತ್ ಹೃದಯದಲ್ಲಿ ಚಿಂತಿಸಬೇಕು. ಪಾದದಿಂದ ಮೊಣಕಾಲಿನವರೆಗೆ ಚಿಂತಿಸಿದರೆ ಆಮೇಲೆ ತೊಡೆ ಮತ್ತು ಸೊಂಟ, ಆ ಹಿಂದಿನ ಶ್ಲೋಕದಲ್ಲಿ ಅದನ್ನು ನಾವು ಕವರ್ ಮಾಡಿದ್ವಿ, ತೊಡೆ ಮತ್ತು ಸೊಂಟವನ್ನು ವರ್ಣಿಸ್ತಕ್ಕಂಥ ಶ್ಲೋಕವನ್ನು. ಇದು ಈಗ ಇದರ ಒಟ್ಟು ತಾತ್ಪರ್ಯ, ಈ ಶ್ಲೋಕದ ತಾತ್ಪರ್ಯ, ಇಡೀ ಜಗತ್ತನ್ನು ಸೃಷ್ಟಿ ಮಾಡೋ ಬ್ರಹ್ಮನಿಗೂ ಜನನಿ ತಾಯಿ, ಮತ್ತೆಂಥವಳು ಸುರವಂದಿತಳು ದೇವತೆಗಳಿಂದ ಪೂಜ್ಯಳು, ಪದ್ಮಲೋಚನೆ ಪದ್ಮಾದೇವಿ. ಅವಳು ತನ್ನ ಚಿಗುರಿನಂತೆ ಮಿದುವಾದ ಮತ್ತು ಕಾಂತಿಮಯವಾದ ಕೈ ಬೆರಳುಗಳಿಂದ ಭಗವಂತನ ಮೊಣಕಾಲುಗಳನ್ನು ತನ್ನ ತೊಡೆಯ ಮೇಲಿರಿಸಿ ಭಗವಂತನ ಪಾದ ಸೇವೆಯನ್ನು ಮಾಡ್ತಾ ಇದ್ದಾಳೆ. ಹೀಗೆ ಲಕ್ಷ್ಮೀದೇವಿಯಿಂದ ಸೇವಿತವಾದ ಪಾದಗಳನ್ನು ಹೃದಯದಲ್ಲಿ ಧೇನಿಸಬೇಕು. ಇಲ್ಲಿ ಲಕ್ಷ್ಮೀದೇವಿ ಭಗವಂತನ ಪಾದವನ್ನು ಸೇವಿಸ್ತಾ ಇದ್ದಾಳೆ ಅನ್ನೋದು ಸಾಂಸಾರಿಕರ ಚಿತ್ರವನ್ನು ನಮ್ಮ ಕಣ್ಮುಂದೆ ತರೋ ಒಂದು ಅಪಾಯ ಇದೆ. ಆದ್ದರಿಂದ ಟಿಪ್ಪಣಿಕಾರರು ಹೇಳ್ತಾರೆ, ಅಲ್ಲಿರ್ತಕ್ಕಂಥ ಅಭವಸ್ಯ ಅನ್ನೋ ವಿಶೇಷಣ ಗಮನಿಸಿ. ಭವ ಅಂದರೆ ಸಂಸಾರ. ಈ ಸಾಂಸಾರಿಕರ
ಗಂಡ ಹೆಂಡತಿಯ ಸರಸ ಸಲ್ಲಾಪದಂತೆ ಅಲ್ಲ, ಇದು ಅಭವಸ್ಯ, ಈ ಭವಕ್ಕೆ ಸೇರಿದವನೇ ಅಲ್ಲ, ಅಪ್ರಾಕೃತ. ಇದನ್ನು ಮರೆಯದೆ ಈ ಚಿಂತನೆಯನ್ನು ಮಾಡಬೇಕು ಅನ್ನೋದನ್ನು ಹೇಳಲಿಕ್ಕೆ ಅಭವಸ್ಯ ಅನ್ನೋ ಒಂದು ವಿಶೇಷಣವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ವಿಶೇಷ, ದ್ವಾದಶ ಸ್ತೋತ್ರದ ಮೊದಲ ಅಧ್ಯಾಯದ ಸಾಮ್ಯ. ಇದನ್ನು ನಾನು ಹಿಂದೆ ಡೆಟ್ರಾಯ್ಟ್ನಲ್ಲಿ ಪ್ರವಚನ ಮಾಡುವಾಗ ಹೇಳಿದ್ದೆ. ಈ ಸಂಚಿಂತಯೇದ್ ಭಗವತಶ್ಚರಣ ಅರವಿಂದಂ ಅನ್ನೋದನ್ನು ಓದ್ತಾ ಓದ್ತಾ ಹೃತ್ತಮಶಮನೇರ್ಕಾಭಂ ಶ್ರೀಪತೇ ಪಾದಪಂಕಜಂ ಅನ್ನೋದು ನೆನಪಿಗೆ ಬರ್ತದೆ. ಆ ಮೊದಲನೇ ಅಧ್ಯಾಯದಲ್ಲಿ, ಇಲ್ಲಿ ಭಗವದ್ಧ್ಯಾನದಲ್ಲಿ ಎರಡೂ ಕಡೆ ಹೇಳಿರೋ ವಿಷಯ ಒಂದೇ. ಶ್ರೀಪತೇ ಪಾದಪಂಕಜಂ ಅಂತ ದ್ವಾದಶ ಸ್ತೋತ್ರದ ಮೊದಲನೇ ಅಧ್ಯಾಯದಲ್ಲಿ ಪಾದದಿಂದ ಭಗವಂತನ ಧ್ಯಾನವನ್ನು ಆರಂಭಿಸಿ ಶಿರಃಪರ್ಯಂತ ಒಂದೊಂದೇ ಅವಯವಗಳ ಧ್ಯಾನವನ್ನು ದ್ವಾದಶ ಸ್ತೋತ್ರದಲ್ಲಿ ಕಂಡರೆ, ಸಂಚಿಂತಯೇದ್ ಭಗವತಶ್ಚರಣಾರವಿಂದಂ ಅಂತ ಚರಣಾರವಿಂದ ಪಾದದ ಧ್ಯಾನದಿಂದ ಕಪಿಲ ಮುನಿ ಪ್ರಣೀತವಾದ ಸ್ತೋತ್ರದ ಆರಂಭ. ಹಾಸಂ ಹರೇಹೇ, ಆ ಶ್ರೀಹರಿಯ ಮಂದಹಾಸ. ಭ್ರೂಮಂಡಲಂ ಮಕರಧ್ವಜಸ್ಯ ಅಂತ ಕೊನೆಗೆ ಬರ್ತದೆ, ಹುಬ್ಬಿನ ಬಣ್ಣನೆ. ಇದೆಲ್ಲ ಕಪಿಲೋಪದೇಶದಲ್ಲಿ ಕಂಡರೆ, ಭಕ್ತರ ಕಡೆಗೆ ಸಾನುರಾಗಾವಲೋಕನಂ ದ್ವಾದಶ ಸ್ತೋತ್ರ. ಸಾನುರಾಗ ಅವಲೋಕನ, ಭಗವಂತನ ಕೃಪಾದೃಷ್ಟಿ. ಭ್ರೂಭಂಗಂ ಪಾರಮೇಷ್ಠ್ಯಾದಿ ಪದದಾಯಿ ವಿಮುಕ್ತಿದಂ ಅಂತ ಆ ಭ್ರೂಭಂಗದ ವರ್ಣನೆ ಇದು ದ್ವಾದಶ ಸ್ತೋತ್ರದಲ್ಲಿ ಕಾಣ್ತಾ ಇದ್ದೇವೆ. ಭ್ರೂಮಂಡಲಂ ಮಕರಧ್ವಜಸ್ಯ ಅಂತ ಹೇಳಿರೋದೇ ಅಲ್ಲಿ ಭ್ರೂಭಂಗಂ ಪಾರಮೇಷ್ಠ್ಯಾದಿ ಅಂತ ಚಿಂತನೆ. ಹೀಗೆ ಕಪಿಲ ಮುನಿ ಸಂಕ್ಷೇಪವಾಗಿ ಪಾದದಿಂದ ಶಿರಃಪರ್ಯಂತ ಮಾಡಿರತಕ್ಕಂಥ ವರ್ಣನೆಯನ್ನೇ ಆಚಾರ್ಯರು ದ್ವಾದಶ ಸ್ತೋತ್ರದಲ್ಲಿ ಸ್ವಲ್ಪ ವಿಸ್ತರಿಸಿ ಮತ್ತಷ್ಟು ವಿವರಗಳನ್ನು ಸೇರಿಸಿ ಹೇಳಿದ್ದಾರೆ. ಉದಾಹರಣೆಗೆ ಆಚಾರ್ಯರು ಪ್ರತಿ ಸಾಲಿನಲ್ಲೂ ಲಕ್ಷ್ಮೀ ಸಮೇತ ಶ್ರೀಹರಿಯ ಚಿಂತನೆ ಸೂಚನೆ ಮಾಡಿದ್ದಾರೆ. ಗಮನಿಸಿ, ಬಹಳ ಸ್ವಾರಸ್ಯ ಇದು. ಅಲ್ಲಿ ನೋಡಿ, ಪ್ರತಿ ಸಾಲಿಗೆ ಶ್ರೀಪತೇ ಪಾದ ಪಂಕಜಂ, ಭಗವಂತನ ಪಾದ ನೆನೆಯುವಾಗ ಏನು ಹೇಳಿದರು? ಶ್ರೀಪತೇ ಹೇ, ಲಕ್ಷ್ಮೀಪತಿಯ ಪಾದವನ್ನು ನೆನೀತೇನೆ. ಏನು ಭಗವಂತನ ಹೆಸರು ಶ್ರೀಪತಿ ಅಂತ ಹಾಗೆ ಹೇಳಿರಬಹುದು ಅಕಸ್ಮಾತ್ತಾಗಿ. ಭಗವಂತ ಅಂತ ಹೇಳೋದು ಹೆಂಗೆ? ಯಾವುದೋ ಒಂದು ಹೆಸರಿನಿಂದ ಹೇಳಬೇಕು. ಶ್ರೀಪತಿ ಅನ್ನೋ ಹೆಸರಿನಿಂದ ಹೇಳಿದ್ದಾರೆ ಅಂದರೆ ಹಂಗಲ್ಲ. ಇಲ್ಲಿ ಶ್ರೀ ಸ್ಮರಣೆ ಅಕಸ್ಮಾತ್ ಬಂದದ್ದಲ್ಲ, ಉದ್ದೇಶಪೂರ್ವಕವಾಗಿ ಮಾಡಿದ್ದಾರೆ ಅನ್ನೋದು ಮುಂದೆ ನೋಡಿದಾಗ ನಿಮಗೆ ಸ್ಪಷ್ಟ ಆಗ್ತದೆ. ಪ್ರತಿ ಅವಯವ ನೆನೆಯುವಾಗಲೂ ಕೂಡ ಆಚಾರ್ಯರು ಲಕ್ಷ್ಮೀ ಸಹಿತವಾಗಿಯೇ ನೆನೀತಾರೆ. ಇಂದಿರಾಪತಿಂ ಆದ್ಯಾದಿ ವರದೇಶವರಪ್ರದಂ, ಅಲ್ಲಿ ಇಂದಿರಾಪತಿಂ ಅನ್ನೋ ವಿಶೇಷಣ. ಸೊಂಟ ಪ್ರದೇಶದ ವರ್ಣನೆ ಮಾಡುವಾಗ ಆರೂಢಂ ಜಗದಂಬಯ, ಉದರದ ವರ್ಣನೆ ಉಪಗೂಢಂ ಶ್ರೀ ಐಕಯ, ಎದೆ ವರ್ಣನೆ ಉರೋ ವಿಷ್ಣೋ ಇಂದಿರಾವಾಸಂ ಈಶಿತು ಅಂತ ಪ್ರತಿ ಅವಯವದ ಚಿಂತನೆಯಲ್ಲೂ ಶ್ರೀದೇವಿಯ ಸ್ಮರಣೆಯ ಮೂಲಕ ಅದನ್ನಿಟ್ಟುಕೊಂಡೇ ಆಚಾರ್ಯರು ಮಾಡಿದ್ದಾರೆ. ಕಪಿಲೋಪದೇಶದಲ್ಲಿ ಇದು ಇಲ್ಲ ಅಂತಿಲ್ಲ, ಸೂಚ್ಯವಾಗಿದೆ. ದ್ವಾದಶ ಸ್ತೋತ್ರದಂತೆ ವಾಚ್ಯವಾಗಿಲ್ಲ. ಟಿಪ್ಪಣಿಕಾರರೇ ಹಾಗೆ ಮೂಲದ ಆಶಯವನ್ನು ವಿಶದಗೊಳಿಸ್ತಾರೋ ಹಾಗೆ ಕಪಿಲ ಮುನಿಯ ಮಂತ್ರದ ಭಾವವನ್ನು ಇನ್ನೂ ವಿಶದಗೊಳಿಸಿ ಸಾಧಕರಿಗೆ ಅವರ ಚಿಂತನೆಯನ್ನು ಪುಷ್ಟಗೊಳಿಸಲಿಕ್ಕೆ ಮಧ್ವಾಚಾರ್ಯರು ಉಪಕರಿಸಿದ್ದಾರೆ. ಇಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಯಾರಿಗಾದರೂ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಬಹುದು. ಮುರಳೀಧರ್, ನಮಸ್ಕಾರ. ಅಂದ್ರೆ ಈ ಕಪಿಲ ಮುನಿ ಇದರಲ್ಲಿ ಭಗವಂತ ಗರುಡಾರೂಢನ ಕೂತಿರೋ ತರ ಚಿಂತೆ ಮಾಡ್ಬೇಕಾ? ಹೌದು. ಅಂದರೆ ಅವನ ಈಗ ಒಂದೊಂದೇ ನಾವು ಅವಯವಗಳನ್ನು ಚಿಂತನೆ ಮಾಡ್ತಾ ಇದ್ದೀವಿ. ಭಗವಂತನ ತೊಡೆಯ ಚಿಂತನೆ ಮತ್ತು ಸೊಂಟದ ಚಿಂತನೆ ಅದನ್ನು ಮಾಡುವಾಗ
ಗರುಡಾರೂಢ ಸ್ವಾಮಿಯ ತೊಡೆಗಳು. ಅದಕ್ಕೆ ಇನ್ನೊಬ್ಬರು ಟಿಪ್ಪಣಿಕಾರರು ಹೇಳ್ತಾರೆ, ವ್ರಜಂತಂ ಭಕ್ತಂ ವ್ರಜಂತಂ ಚಿಂತಯತೆ. ಗರುಡಾರೂಢ ಸ್ವಾಮಿ ತನ್ನ ಕಡೆಗೆ ಬರ್ತಾ ಇದ್ದಾನೆ ಅಂತ ಧ್ಯಾನಿಸ್ಬೇಕಂತೆ. ಹಾಂ ಹಾಂ ಗರುಡಾರೂಢತ್ವದ ಔಚಿತ್ಯ ಏನು ಅಂದರೆ, ತನ್ನನ್ನು ಧೇನಿಸ್ತಕ್ಕಂಥ ಭಕ್ತನ ಕರೆಗೆ ಹೋಗೊಟ್ಟು ಸ್ವಾಮಿ ಬರ್ತಾ ಇದ್ದಾನೆ ಗರುಡನ ಮೇಲೆ ಕೂತ್ಕೊಂಡು ಅಂತ ಧೇನಿಸ್ಬೇಕಂತೆ. ಒಬ್ಬರು ಟಿಪ್ಪಣಿಕಾರರು ಬರೀತಾರೆ. ಇಲ್ಲಿ ತುಂಬ ಇದರಲ್ಲೂ ದ್ವಾದಶ ಸ್ತೋತ್ರದಲ್ಲೂ ಇದೇ ತರ ಚಿಂತೆ ಮಾಡುವುದಾಗ ಗರುಡಾರೂಢ. ಓ ಖಂಡಿತ. ನಾನು ಒಂದೊಂದು ಸರ್ತಿ ಏನು ಮಾಡ್ತೀನಿ ಅಂದರೆ, ದ್ವಾದಶ ಸ್ತೋತ್ರ ಬಿಟ್ಟು ಇದನ್ನು ಹೇಳ್ತೀನಿ. ಈ ನೈವೇದ್ಯ ಮಾಡೋ ಕಾಲಕ್ಕೆ ಒಂದೇ ಸ್ತೋತ್ರ ಯಾವಾಗಲೂ ಅನ್ನೋದ್ರ ಬದಲಾಗಿ ಸಮಯ ಹೆಚ್ಚಿದ್ರೆ ದ್ವಾದಶ ಸ್ತೋತ್ರ ಹೇಳಿ ಆಮೇಲೆ ಇದನ್ನು ಹೇಳಬಹುದು. ಸಮಯ ಇಲ್ಲದೇ ಇರುವಾಗ ಒಮ್ಮೆ ದ್ವಾದಶ ಸ್ತೋತ್ರ, ಒಮ್ಮೆ ಭಗವದ್ ಧ್ಯಾನ, ಎರಡೂ ಕಡೆಗಿರೋದು ಭಗವಂತನ ಅವಯವಗಳ ಚಿಂತನೆಯೇ. ಆದ್ದರಿಂದ ಇದನ್ನು ಮರಿದೇ ಇರಲಿಕ್ಕೆ ಯಾವಾಗಲಾದರೂ ಇದನ್ನು ನಾನು ಹೇಳ್ತಾ ಇರ್ತೀನಿ. ಮತ್ತು ಯಾವುದನ್ನು ಹೇಳ್ತಾ ಇರ್ತೀವೋ ಆ ಮಂತ್ರದಲ್ಲಿ ಇರ್ತಕ್ಕಂಥ ಶಬ್ದಗಳಿಗೆ ಅನುಗುಣವಾಗಿ ಅರ್ಥಾನುಸಂಧಾನ. ಯಾಕೆಂದ್ರೆ ನಮ್ಮನೆಗೆ ಒಂದ್ಸತಿ ನೀವು ಬಂದಾಗ ಇದೆರಡನ್ನು ಸಪರೇಟ್ ಆಗಿ ಹೇಳಿದ್ವಿ, ಭಗವತ್ ಧ್ಯಾನ ಪ್ಲಸ್ ದ್ವಾದಶ ಸ್ತೋತ್ರ. ಹೌದು ಹೌದು ಹೌದು. ಅವು ಸಮಯ ಇದ್ದರೆ ಎರಡೂ ಹೇಳಬಹುದು, ಇಲ್ಲ ಅಂದರೆ ಒಂದು ಸಲ ಒಂದು ಸಲ ಇನ್ನೊಂದು ಹೀಗೆ ಹೇಳ್ಬೋದು. ವೆರಿ ಗುಡ್ ಸರ್. ಶೋರ್ ಶೋರ್. ಇಟ್ ವಾಸ್ ವೆರಿ ನೈಸ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತಾರಿಗೇನು ಕೇಳೋದಿಲ್ಲ ಅಂದರೆ ಇಲ್ಲಿಗೆ ಇವತ್ತಿನ ಅನುಸಂಧಾನವನ್ನು ಮುಗಿಸೋಣ. ಎಲ್ಲ ಭಕ್ತರಿಗೆ ಸಾದರ ನಮನಗಳು. ಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು.